ವೆಲ್ಕಮ್ ಬ್ಯಾಕ್. ರೇಣುಕಾ ರೊಮ್ಯಾಂಟಿಕ್ ಮೆಸೇಜ್, ಡೆವಿಲ್ ಡೆಡ್ಲಿ ಮರ್ಡರ್ ತನಿಖೆಯ ಆಳಕ್ಕೆ ಇಳಿದಷ್ಟು ಬಯಲಾಗ್ತಾ ಇದೆ ದಾಸನ ಕ್ರೌರ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಕೊಲೆ ಕೇಸ್ನ ಸರಣಿ ಎಕ್ಸ್ಕ್ಲೂಸಿವ್. ಏಳು ಸಂಪುಟಗಳಾಗಿ ವಿಂಗಡಿಸಿ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಅಷ್ಟೊಂದು ಸಾಕ್ಷ್ಯ ಕಲೆ ಹಾಕಿದ್ದಾರೆ ಪೊಲೀಸರು, ಅಷ್ಟೊಂದು ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ಅದನ್ನ ಈಗ 7 ಸಂಪುಟಗಳಾಗಿ ವಿಂಗಡಿಸಿ ಕೋರ್ಟಿಗೆ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಮಾಡಿದ್ದಾರಂತೆ ಪೊಲೀಸರು. ಏನಿದೆ ಹಾಗಾದ್ರೆ 7 ಸಂಪುಟಗಳಲ್ಲಿ? ಸಂಪುಟ 1 ಚಾರ್ಜ್ ಶೀಟ್ ಮತ್ತು ಪೂರಕ ದಾಖಲೆ, 10 ಕಡತ, 7 ಸಂಪುಟ ಏನೇನಿದೆ. ಮೊದಲನೇ ಸಂಪುಟ ನೋಡಿದ್ರಿ. ಅದೇ ರೀತಿ ಸಂಪುಟ 2 ತನಿಖೆ ವೇಳೆ ಸಂಗ್ರಹಿಸಿದ ಸಿಡಿಆರ್ ಡೇಟಾ. ಸಂಪುಟ 3 ಆರೋಪಿಗಳಿಂದ ವಶಪಡಿಸಿಕೊಂಡ ವಸ್ತುಗಳು, ಮಹಜರು ದಾಖಲೆ. 3A ಮಾಲುಪಟ್ಟಿ ಮತ್ತು ಪಂಚನಾಮೆ ರಿಟ್ರೀವ್. ಸಂಪುಟ 4 ಸಾಕ್ಷಿಗಳ ಹೇಳಿಕೆ, ಸಿಆರ್ಪಿಸಿ 161 ಹಾಗೂ 164 ಹೇಳಿಕೆ. ಹಾಗೆಯೇ ಸಂಪುಟ 5 ತನಿಖಾ ಕಾಲದಲ್ಲಿ ಸಂಗ್ರಹಿಸಿದ ದಾಖಲೆಗಳು. ಸಂಪುಟ 5A ಡಿಜಿಟಲ್ ಮತ್ತು ಟೆಕ್ನಿಕಲ್ ದಾಖಲೆಗಳು. ಎಷ್ಟು ನೀಟಾಗಿ ಅದನ್ನು ಕ್ಯಾಟಗರೈಸ್ ಮಾಡಿ ಸಲ್ಲಿಕೆ ಮಾಡಿದ್ದಾರೆ ನೋಡಿ. ಮರಣೋತ್ತರ ಪರೀಕ್ಷೆ, ವೈದ್ಯರ ಅಭಿಪ್ರಾಯ ಮತ್ತು ತಜ್ಞರ ವರದಿ. ಸಂಪುಟ 6 ಸಂಪುಟ 7 ಆರೋಪಿಗಳು ಬಳಸ್ತಾ ಇದ್ದ ಮೊಬೈಲ್ ರಿಟ್ರೀವ್. ಡೇಟಾ, ವರದಿ, ಸ್ವಇಚ್ಛೆ ಹೇಳಿಕೆಗಳು ಎಲ್ಲವನ್ನು ಕೂಡ 7 ಸಂಪುಟಗಳಲ್ಲಿ, ಹಾಗೇನೆ 10 ಕಡತಗಳಲ್ಲಿ. ರೇಣುಕಾ ಸ್ವಾಮಿಗೆ ನರಕ ದರ್ಶನ ಮಾಡಿಸಿದ ಫೋಟೋಗಳು ಹಲ್ಚಲ್ ಎಬ್ಬಿಸಿವೆ. ಈ ಕೊಲೆ ಕೇಸನ್ನ ಬುಡಮೇಲು ಮಾಡೋದಕ್ಕೆ ಡೆವಿಲ್ ಗ್ಯಾಂಗ್ ಮೆಗಾ ಪ್ಲಾನ್ ಮಾಡಿತ್ತು ಎನ್ನಲಾಗಿದೆ. ತನ್ನ ಪ್ರೇಯಸಿಯನ್ನ ಕಾಪಾಡೋದಕ್ಕೆ ಪೊರ್ಕಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ನಂತೆ. ನಾಶಕ್ಕೆ ಡೆವಿಲ್ ಮಾಡಿದ್ದು ಮಾಸ್ಟರ್ ಪ್ಲಾನ್. ಕೇಸ್ ಮುಚ್ಚಿ ಹಾಕಲು ಲಕ್ಷ ಖರ್ಚಿಗೆ ತಂತ್ರ. ಕೊಲೆಯಾದ ರಾತ್ರಿಯೇ ಹಣ ಸೆಟ್ಲ್ ಮಾಡಿದ್ದ ಪೊರ್ಕಿ. ಭೂಲೋಕದಲ್ಲೇ ರೇಣುಕಾ ಸ್ವಾಮಿಗೆ ನರಕ ದರ್ಶನ ಮಾಡಿದ್ದ ಡೆವಿಲ್ ಗ್ಯಾಂಗ್ ಛಿದ್ರ ಆಗಿದೆ. ರಾಜ್ಯದ ವಿವಿಧ ಜೈಲ್ಗಳಲ್ಲಿ ರೌಡಿ ಗ್ಯಾಂಗ್ ಮುದ್ದೆ ಮುರಿತಿದೆ. ರೇಣುಕಾ ಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ಫೋಟೋಗಳು ಹಲ್ಚಲ್ ಎಬ್ಬಿಸುತ್ತಿರೋ ಮಧ್ಯೆಯೇ ಕೊಲೆ ಕೇಸ್ ಮುಚ್ಚಿ ಹಾಕಲು ಪೊರ್ಕಿ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮತ್ತು ನನ್ನ ಪ್ರೇಯಸಿ ಪವಿತ್ರ ಗೌಡ ಹೆಸರು ಬರಬಾರದು. ಇದಕ್ಕೋಸ್ಕರ ಲಕ್ಷ ಖರ್ಚು ಮಾಡೋದಾಗಿ ಹೇಳಿದ್ನಂತೆ. ರೇಣುಕಾ ಸ್ವಾಮಿ ಕೊಲೆಯಾದ ರಾತ್ರಿಯೇ ಹಣ ಸೆಟ್ಲ್ ಮಾಡಿದ್ನಂತೆ. ತನ್ನ ಬಳಿ ಹಾಗೂ ಮಾಜಿ ಕಾರ್ಪೊರೇಟರ್ ಬಳಿ ಹಣ ಪಡೆದುಕೊಟ್ಟಿದ್ದನಂತೆ ಈ ಪೊರ್ಕಿ. ಕಾಟೇರನ ಮನೆಯಿಂದ ವಿನಯ್ ಹಣ ತೆಗೆದುಕೊಂಡು ಹೋಗ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಗಾದ್ರೆ ಒಟ್ಟು 30 ಸ್ಯಾಂಪಲ್ಸ್ಗಳಿಗೆ ಸಂಬಂಧಿಸಿದ ಆಡಿಯೋ ವಿಡಿಯೋ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಆಡಿಯೋ ವಿಡಿಯೋದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಸಾಕ್ಷ್ಯಗಳು ರಿವೀಲ್ ಆಗಿವೆ. ಟ್ರೆಂಡ್ಸ್ ಶೋರೂಮ್ನಲ್ಲಿ ಆರೋಪಿಗಳು ಬಟ್ಟೆ ಖರೀದಿಸಿದ ಸಿಸಿಟಿವಿ ದೃಶ್ಯಾವಳಿಗಳ ಸಾಕ್ಷ್ಯಗಳು ಲಭಿಸಿವೆ. ಶವ ಬಿಸಾಡಿದ ಸ್ಥಳದಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿವೆ. ತುಮಕೂರಿನ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿಸಿರುವ ದೃಶ್ಯ, ಚಿತ್ರದುರ್ಗ ಟು ಬೆಂಗಳೂರು ಟೋಲ್ಗಳ ಸಿಸಿಟಿವಿ ಫುಟೇಜ್ ಲಭಿಸಿವೆ. ಚಿತ್ರದುರ್ಗದ ಬಾಲಾಜಿ ಬಾರ್ ಸಿಸಿಟಿವಿ ದೃಶ್ಯಾವಳಿಗಳು, ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನ ಸಿಸಿಟಿವಿ ದೃಶ್ಯಗಳು ತನಿಖಾಧಿಕಾರಿಗಳಿಗೆ ಲಭಿಸಿವೆ. ಆರೋಪಿಗಳು ಶರಣಾಗತಿಗೆ ಬಂದ ವೇಳೆ ಸಿಸಿಟಿವಿ ಫುಟೇಜ್, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಂಡ್ ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ, ಆರೋಪಿಗಳ ವಾಹನಗಳು ಓಡಾಟದ ಸಿಸಿಟಿವಿ ದೃಶ್ಯಗಳು ಸಿಕ್ಕಿವೆ. ಮಾರಮ್ಮ ಟೆಂಪಲ್ ಸಮೀಪದ ಸಿಸಿಟಿವಿ ವಿಡಿಯೋ, ಪವಿತ್ರ ಗೌಡ ಮನೆಯ ಸಿಸಿಟಿವಿ ಫುಟೇಜ್ ಕೂಡ ಲಭಿಸಿವೆ. ಬಾಡಿ ಬಿಸಾಡಲು ಹೋದ ವೇಳೆ ಸೆರೆ ಸಿಕ್ಕ ಸಿಸಿಟಿವಿ ದೃಶ್ಯ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಸಿಸಿಟಿವಿ ದೃಶ್ಯಾವಳಿಗಳು ತನಿಖಾಧಿಕಾರಿಗಳಿಗೆ ಸಿಕ್ಕಿವೆ. ಡೆವಿಲ್ ಗ್ಯಾಂಗ್ನಿಂದ ಹತ್ಯೆಯಾದ ರೇಣುಕಾ ಸ್ವಾಮಿ ಫೋಟೋ ಇರುವ ಪೆನ್ ಡ್ರೈವ್ ಕೂಡ ಲಭ್ಯವಾಗಿದೆ. A1 ಪವಿತ್ರ ಗೌಡ, ದಾಸನಿಗೆ ಸಂಬಂಧಿಸಿದ ಫೋಟೋ, ಇತರೆ 15 ಜನ ಆರೋಪಿಗಳಿಗೆ ಸಂಬಂಧಿಸಿದ ಫೋಟೋಗಳು, ಸಾಕ್ಷಿದಾರರ ಫೋಟೋಗಳು ರಿಟ್ರೀವ್ನಲ್ಲಿ ಪತ್ತೆಯಾಗಿವೆ. ಪೊರ್ಕಿ ಮನೆಯ ಡಿವಿಆರ್ನಲ್ಲೂ ಕೆಲವು ಮಹತ್ವದ ಸಾಕ್ಷ್ಯಗಳು ರಿಟ್ರೀವ್ ಆಗಿವೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಜೈಲಿನಲ್ಲಿ ಬಳಲಿ ಬೆಂಡಾದ ದಾಸ ರೇಣುಕಾ ಕೊಲೆ ಸಾರಥಿಗೆ ಇದೆಯಾ ಟಿವಿ ದರ್ಶನ? ಇವತ್ತಾದ್ರೂ ದರ್ಶನ್ಗೆ ಸಿಗತ್ತಾ ಟಿವಿ ಭಾಗ್ಯ? ಟಿವಿ ಬೇಕು ಅಂತ ಕೇಳಿದ್ರು, ಸೊ ಇವತ್ತಾದ್ರೂ ಟಿವಿ ಸಿಗತ್ತಾ? 3 ದಿನದಿಂದ ಟಿವಿಗಾಗಿ ದಾಸ ಗೋಗರಿತಾ ಇದ್ದಾರಂತೆ. ಏನೇನಾಯ್ತು ಅಂತ ಕೇಸ್ ಡೀಟೇಲ್ಸ್ ತಿಳ್ಕೊಬೇಕಾಗಿರುತ್ತೆ. ದರ್ಶನ್ ಸೆಲ್ನಲ್ಲಿ ಇರೋಂಥ ಟಿವಿಯನ್ನ ಸಿಬ್ಬಂದಿ ರಿಪೇರಿ ಕಳಿಸಿದಾರಂತೆ. ಇವತ್ತು ಟಿವಿ ರಿಪೇರಿ ಮಾಡಿಸ್ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದ್ರು. ಆನಂತರ ಬೇಲ್ ಅರ್ಜಿಗೆ ಸಹಿ ಮಾಡಿಸ್ಕೊಂಡ್ರು ದರ್ಶನ್ ಅವ್ರ ಹತ್ರ. ಬೇಲ್ ಅರ್ಜಿಗೆ ಸಹಿ ಮಾಡಿದ ಬಳಿಕ ದರ್ಶನ್ ರಿಲ್ಯಾಕ್ಸ್ ಆಗಿದಾರಂತೆ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದಾರಂತೆ. ಬೆಳಗ್ಗೆ ಬಿಂದಾಸ್ ಆಗಿ ತಿಂಡಿ ಸೇವನೆ ಮಾಡಿದಾರಂತೆ. ಉಪ್ಪಿಟ್ಟಿನ ಜೊತೆಗೆ ಡ್ರೈ ಫ್ರೂಟ್ಸ್ ಸೇವನೆ ಮಾಡಿದಾರಂತೆ. ನಿನ್ನೆ ಬಂದು ಬೇಲ್ ಅರ್ಜಿಗೆ ಸೈನ್ ಮಾಡಿಸ್ಕೊಂಡು ಹೋದ್ರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಬೇಲ್ಗೆ ಅಪ್ಲೈ ಮಾಡ್ತಾರೆ. ಸೊ ಹಾಗಾಗಿ ಪತ್ನಿ ಬಂದು ಬೇಲ್ ಅರ್ಜಿಗೆ ಸೈನ್ ಮಾಡಿಸ್ಕೊಂಡು ಹೋಗಿರೋದ್ರಿಂದ ಆ ನಂತರದಲ್ಲಿ ದರ್ಶನ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದಾರಂತೆ. ಇವತ್ತು ಬೆಳಗ್ಗೆ ತಿಂಡಿ ಕೂಡ ತಿಂದಿದ್ದಾರೆ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರಂತೆ. ವಿಜಯಲಕ್ಷ್ಮಿ ನಿನ್ನೆ ಜೈಲಿಗೆ ಬರ್ತಾ ಇದ್ದಂಥ ದೃಶ್ಯಗಳನ್ನ ನೋಡಿದಿರಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೇಣುಕಾರಾಧ್ಯ ಬಳ್ಳಾರಿಯಿಂದ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಜೈಲಿನಲ್ಲಿ ದರ್ಶನ್ಗೆ ಈಗ ಯಾವ ರೀತಿ ಪರಿಸ್ಥಿತಿ ಇದೆ? ದರ್ಶನ್ ಮೂಡ್ ಹೇಗಿದಾರಂತೆ? ಒಂದು ಎರಡನೇದು, ಬೇಲ್ಗೆ ಅಪ್ಲೈ ಮಾಡ್ತಾರಾ? ಮುಂದೆ ಏನಾಗಬಹುದು? ಮತ್ತೆ ಅಲ್ಲಿ ಇಲ್ಲಿ ಪರಪನಗ್ರಹದಲ್ಲಿ ಹೇಗೆ ರೆಸಾರ್ಟ್ ತರ ಇತ್ತು ಅನ್ನೋದನ್ನ ನಾವು ನೋಡಿದ್ವಿ. ಬಳ್ಳಾರಿ ಜೈಲಿನಲ್ಲಿ ಏನ್ ಪರಿಸ್ಥಿತಿ ಇದೆ? ಶ್ರೀಲಕ್ಷ್ಮಿ, ದರ್ಶನ್ ಅವರು ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ನಾರ್ಮಲ್ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕಳೆದ 3 ದಿನಗಳಿಂದ ಮೊದಲನೇ ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅಂತ ಟೆನ್ಷನ್ನಲ್ಲಿದ್ದರೆ ಅದರಲ್ಲಿ ಏನೆಲ್ಲ ಅಂಶಗಳಿವೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಕೊಂಡ್ರು ಅಲ್ಲಿರ್ತಕ್ಕಂಥ ಅಂಶಗಳು ಜೊತೆಗೆ 231 ಸಾಕ್ಷಿಗಳ ಬಗ್ಗೆ ಅವನ್ನೆಲ್ಲ ನೋಡಿದಾಗ ಒಂದು ರೀತಿ ದಂಗಾಗಿ ಸಾಕಷ್ಟು ಒತ್ತಡಕ್ಕೆ ಒಳಗಾದರು. ಆ ಬಳಿಕ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರ ಆರೋಗ್ಯವನ್ನು ನಿಗಾ ಇಟ್ಟು ಒಂದು ವೈದ್ಯರನ್ನ ಕರೆಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಯಿತು. ಅದಾದ ಬಳಿಕ ಅಂದರೆ ನಿನ್ನೆ ಸಂಜೆ ಯಾವಾಗ ವಿಜಯಲಕ್ಷ್ಮಿ ಹಾಗೂ ಅವರ ಸಹೋದರ ದಿನಕರ್ ಬಂದು ಹೋದರು, ಆ ಬಳಿಕ ದರ್ಶನ್ ಅವರು ಒಂದಷ್ಟು ರಿಲೀಫ್ ಆಗಿದ್ದಾರೆ ಅಂತ ಈಗ ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಂದು ಕಡೆಗೆ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಆ ಆತಂಕದ ನಡುವೆ ಇನ್ಮೇಲೆ ನಾವು ಬೇಲ್ಗೆ ಅಪ್ಲೈ ಮಾಡ್ಬೋದು ಅನ್ನುವ ಒಂದು ನಿರಾಳತೆಯಲ್ಲಿ ಅವರಿದ್ದಾರೆ. ಆದರೆ ಬೇಲ್ ಅಷ್ಟು ಈಸಿಯಾಗಿ ಸಿಗಲ್ಲ ಅಂತ ಆದರೂ ಕೂಡ ಒಂದು ರೀತಿ ನಾವು ಅಪ್ಲೈ ಮಾಡಿದರೆ ಸಿಗಬಹುದು ಅನ್ನುವ ಒಂದು ನಿರಾಳತೆಯಲ್ಲಿರ್ತಕ್ಕಂಥದ್ದು. ಹೀಗಾಗಿ ಒಂದಷ್ಟು ರಿಲೀಫ್ ಆಗಿದ್ದಾರೆ. ನಿನ್ನೆ